ಹಾಯ್ ಫ್ರೆಂಡ್ಸ್, ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ ನಂತರ ಇವಾಗ ಎಲ್ಲ ಚಾಪ್ಟರ್ಸ್ನ ಡೀಟೇಲ್ಡಾಗಿ ತಿಳ್ಕೊಳ್ಳೋ ಬುಕ್ ಯಾವುದು ಅಂದರೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್. ಈ ಬುಕ್ನ ಬರೆದಂಥ ಆಥರ್ನ ಹೆಸರು ರಾಬರ್ಟ್ ಟಿ ಕಿಯೋಸಕಿ. ಆಥರ್ನ ಬಗ್ಗೆ ಇಂಟ್ರೊಡಕ್ಷನ್ ತಿಳ್ಕೊಳ್ಳೋಣ. ರಾಬರ್ಟ್ ಕಿಯೋಸಕಿ ಇವರು ಒಬ್ಬ ಅಮೇರಿಕನ್ ಬಿಸ್ನೆಸ್ ಮ್ಯಾನ್ ಆ್ಯಂಡ್ ಆಥರ್. ಇವರು ಪ್ರಪಂಚದಲ್ಲಿ ಬೆಸ್ಟ್ ಸೆಲ್ಲಿಂಗ್ ಬುಕ್ ಆಗಿರೋ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನೋ ಬುಕ್ನ ಬರೆದಿದ್ದಾರೆ. ಅದು ಮಾತ್ರ ಅಲ್ಲದೆ ಇವರು ಒಂದು ಪ್ರೈವೇಟ್ ಫಿನಾನ್ಷಿಯಲ್ ಎಜುಕೇಷನ್ ಕಂಪನಿನ ಸಹ ನಡೆಸ್ತಿದ್ದಾರೆ. ಸೊ ಈ ಬುಕ್ನ ಇಂಟ್ರೊಡಕ್ಷನಲ್ಲಿ ಆಥರ್ ಏನು ಹೇಳಿದ್ದಾರೆ ಅನ್ನೋದನ್ನು ನೋಡೋಣ. ಆಥರ್ಗೆ ಇಬ್ಬರು ಫಾದರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಒಬ್ಬರು ರಿಚ್ ಡ್ಯಾಡ್, ಇನ್ನೊಬ್ಬರು ಪೂರ್ ಡ್ಯಾಡ್. ಆಥರ್ನ ಒಬ್ಬರು ಡ್ಯಾಡ್ ಚೆನ್ನಾಗಿ ಓದಿ ಇಂಟೆಲಿಜೆಂಟಾಗಿ ಇದ್ದಿದ್ದಾರೆ, ಜೊತೆಗೆ ಅವರು PhD ಸಹ ಮಾಡಿದ್ದಾರೆ. ಇನ್ನೊಬ್ಬರು ಫಾದರ್ 8ನೇ ಕ್ಲಾಸ್ ಸಹ ಪಾಸ್ ಆಗಿಲ್ಲ. ಇಬ್ಬರೂ ಅವರ ಲೈಫ್ ಟೈಮ್ ಪೂರ್ತಿ ತುಂಬ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡ್ತಿದ್ರು. ಅದರಲ್ಲಿ ಒಬ್ಬರು ಮಾತ್ರ ಯಾವಾಗಲೂ ಫಿನಾನ್ಷಿಯಲಿ ಸ್ಟ್ರಗಲ್ ಆಗ್ತಿದ್ರು. ಇನ್ನೊಬ್ಬ ಡ್ಯಾಡ್ ಯೋಚಿಸೋಕ್ಕೆ ಆಗದೆ ಇರೋ ಲೆವೆಲ್ಗೆ ರಿಚ್ ಮ್ಯಾನ್ ಆಗಿದ್ದಾರೆ. ಆಥರ್ನ ಒಬ್ಬ ಡ್ಯಾಡ್ ಮರಣಿಸಿದಾಗ ಅವರ ಫ್ಯಾಮಿಲಿಗೂ ತುಂಬ ಜನಗಳಿಗೂ ಒಳ್ಳೆಯದು ಮಾಡಿ ಅವರ ಮೇಲೆ ಡಿಪೆಂಡ್ ಆಗಿದ್ದವ್ರಿಗೆ ಕೋಟಿಗಟ್ಟಲೆ ಹಣವನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಇನ್ನೊಬ್ಬರು ಹೆಚ್ಚು ಸಾಲಗಳನ್ನ ಬಿಟ್ಟು ಹೋಗಿದ್ದಾರೆ. ಇವರಿಬ್ಬರೂ ತುಂಬ ಸ್ಟ್ರಾಂಗ್ ಆಗಿ ಇದ್ದಿದ್ದಾರೆ. ಇಬ್ಬರೂ ಆಥರ್ಗೆ ಅಡ್ವೈಸಸ್ ಸಹ ಮಾಡಿದ್ದಾರೆ. ಆದರೆ ಅವರು ಆಥರ್ಗೆ ಕೊಟ್ಟಂತಹ ಅಡ್ವೈಸಸ್ ಒಂದೇ ರೀತಿ ಇರಲಿಲ್ಲ. ಇಬ್ಬರೂ ಎಜುಕೇಷನ್ನ ತುಂಬಾ ಬಿಲೀವ್ ಮಾಡಿದ್ದಾರೆ. ಆದರೆ ಅವರು ಯಾವ ವಿಷಯವನ್ನು ಓದು ಅಂತ ಆಥರ್ಗೆ ಸಜೆಸ್ಟ್ ಮಾಡಿದ್ರೋ ಅದು ತುಂಬ ಡಿಫ್ರೆಂಟಾಗೇ ಇದ್ದಿದೆ. ಹೀಗೆ ಆಥರ್ನ ಇಬ್ಬರು ಫಾದರ್ಸ್ನು ಎರಡು ರೀತಿ ಇದ್ದಿದ್ದರಿಂದ ಆಥರ್ಗೆ ಯಾರು ಹೇಳೋದನ್ನ ಕೇಳಬೇಕು ಅಂತ ಗೊತ್ತಿಲ್ಲದೆ ಇದ್ದಿದ್ದರಿಂದ ಇಬ್ಬರು ಹೇಳೋದನ್ನು ಕೇಳಿ ಅವರಾಗಿ ಡಿಸಿಷನ್ ತಗೊಳ್ತಿದ್ರು. ಅದರಿಂದ ಆಥರ್ಗೆ ತಿಳಿಯ ಬಂದಿದ್ದು ಏನಂದರೆ, ನಮಗೆ ಸ್ಕೂಲ್ ಆ್ಯಂಡ್ ಕಾಲೇಜಸ್ಸಲ್ಲಿ ಹೇಗೆ ಕೆಲಸ ಮಾಡಿ ಕಾಸನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನು ಮಾತ್ರ ಹೇಳ್ಕೊಡ್ತಾರೆ. ಅದಲ್ಲದೆ ಬೇರೆ ದಾರಿಗಳಲ್ಲಿ ಮನಿ ಮೇಕ್ ಮಾಡೋದ್ರ ಬಗ್ಗೆ ಹೇಳ್ಕೊಡೋದಿಲ್ಲ. ಮನಿ ಹ್ಯಾಂಡ್ಲಿಂಗ್ ಆಗಲಿ ಮನಿ ಮೇಕಿಂಗ್ನ ಬಗ್ಗೆ ಟೀಚ್ ಮಾಡೋದು ನಮ್ಮ ಮನೆಯಿಂದಲೇ ಶುರು ಆಗುತ್ತೆ. ಅದರಿಂದಾನೇ ರಿಚ್ ಪೀಪಲ್ನ ಮಕ್ಕಳು ರಿಚ್ ಆಗ್ತಾರೆ, ಮಿಡಲ್ ಕ್ಲಾಸ್ ಮತ್ತು ಪೂರ್ ಪೀಪಲ್ನ ಮಕ್ಕಳು ಹಾಗೆ ಇರ್ತಾರೆ. ನೆಕ್ಸ್ಟ್ ಇದರ ಚಾಪ್ಟರ್ 1ಇಂದ ಶುರು ಮಾಡ್ತೀನಿ. ಈ ಬುಕ್ನ ಚಾಪ್ಟರ್ಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ನಿಮಗೆ ಮನಿನ ಹೇಗೆ ಮೇಕ್ ಮಾಡಬೇಕು ಆ್ಯಂಡ್ ಮನಿ ಮ್ಯಾನೇಜಿಂಗ್ ಬಗ್ಗೆ ತುಂಬ ನಾಲೆಡ್ಜ್ ಗೈನ್ ಮಾಡಿರ್ತೀರ. ಸೊ ಆ ವೀಡಿಯೋಸ್ನೆಲ್ಲ ಮಿಸ್ ಮಾಡದೆ ನೋಡೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್ ಬುಕ್ನ ಕಂಪ್ಲೀಟ್ ಚಾಪ್ಟರ್ಸ್ನ ಫಿನಿಷ್ ಮಾಡಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ.